ಏನು ಚಿಂಚೋಳಿ ಒಳಗೆ ಕಟ್ಟಿಲ್ಲ 2 ನಂಬರ್ ಆಸ್ತಿ JCB ಹಾಸ್ತಾರೆ. ಯೋಗಿ ಆದಿತ್ಯನಾಥ್ ಬರ್ತಾರಲ್ಲೇ. ಹಿಂದೂ ಮುಸ್ಲಿಂ ಹಿಂಗ ಮಾಡಾಕತ್ತಿ ಅಂತೇಳಿ ನಿನಗ ಪಾರ್ಟಿದಿಂದ ಉಚ್ಚಾಟನೆ ಮಾಡ್ಯಾರ. ಇನ್ನ ಒಂದು ಸಾಲಿ ಸ್ಯಾಂಕ್ಷನ್ ಮಾಡ್ಕೊಂಡ್ ಬಾ, ಕೇಸರಿ ಸ್ಕೂಲ್ ಅಂತ. ಅದು ಗಂಡಸರ ಕೆಲಸ. ಬರೇ ಕೇವಲ ಹಿಂದೂ ವಿದ್ಯಾರ್ಥಿಗಳೇ ಕಲೀಲಿ ಅಲ್ಲಿ, ನಮ್ದೇನು ತಕರಾರಿಲ್ಲ. ನಿನಗ ವಿದ್ಯಾ ಬಗ್ಗೆ, ನಿನಗ ಕೇಸರೀಕರಣ ಬಗ್ಗೆ ಅಟ್ಟ ತಾಕತ್ತಿತ್ತಂದ್ರ ಕೇಳ ಮಗನೇ ಮೋದಿಗೆ. ನಮಸ್ಕಾರ ರೀ, ನೀವು ನೋಡಾಕತ್ತೀರಿ KK2 ನ್ಯೂಸ್. ನಾನು ಶ್ರೀನಿಧಿ. ನೀ ಗಾಂಡು ನನ್ನ ಮಗ ಅದೇನೋ ನಮ್ಗೆ ಇಡೀ ಜಿಲ್ಲೆಗಿಲ್ಲ ರಾಜ್ಯಕ್ಕೆ ಗೊತ್ತದ. ಮಕ್ಕಳ ಜೊತೆಗೆ ವಿದ್ಯಾಭ್ಯಾಸ ಮಾಡುವ ಮಕ್ಕಳ ಜೊತೆಗೆ ಆಟ ಆಡ್ತಾ ಇದ್ದೀ ಮಗನೇ. ನಿನಗ CBSE ಹಗರಣ ಆದಾಗ ನೀ ಎಲ್ಲಿ ಮಲಗಿದಿ? ಆಮೇಲೆ ನಿಂದೇ ನರ್ಸರಿ ಇದೆಯಲ್ಲ, ನರ್ಸರಿದಿಂದ ಹಿಡಿದು ನೀನು ಡಿಗ್ರಿ ಕಾಲೇಜ್ ತನ ಸ್ಥಾಪನೆ ಮಾಡಿದಿ ಶಿಕ್ಷಣ ಸಂಸ್ಥೆ. ಅಲ್ಲೇ ವಿತರಣೆ ಮಾಡಬೇಕು ಕೇಸರಿ ಶಾಲ್. ಅಲ್ಲಿಂದ ಚಾಲು ಮಾಡ, ದಂಡಿಗೆ ನಾವು ಹಚ್ಚೋನಂತ. ಮಗನ ಕೇಸರಿ ಶಾಲ್ ಹಚ್ಚುವುದರಿಂದ ಮಕ್ಕಳದ ಬುದ್ಧಿ ಬೆಳವಣಿಗೆ ಆಗುದಿಲ್ಲ. ಇವತ್ತು ಅಮೆರಿಕಾದೊಳಗ ಕೇಸರಿ ಶಾಲ ಹಿಜಾಬ್ದು ವಿವಾದ ನಡೆದಿಲ್ಲ. ಹಿಜಾಬ್ ಅಂತಂದ್ರ ಕವರ್ ಇದೆ ಮಗನೇ. ನೀ ಏನ್ ಅಂಡರ್ವೇರ್ ಬನ್ನಿನ್ ಹಾಕೊಂಡಿಯಲ್ಲ, ಅದ್ರ ಮ್ಯಾಗ ಪ್ಯಾಂಟ್ ಹಾಕೊಂಡಿಯೋ, ಏನ್ ಪ್ಯಾಂಟ್ ಮೇಲೆ ಅಂಡರ್ವೇರ್ ಹಾಕೊಂಡಿ? ಅಂಡರ್ವೇರ್ ಎದಕ್ ಹಾಕೋತಿ? ಗುಪ್ತಾಂಗನ್ನು ಮುಚ್ಚಿಕೊಳ್ಳಿಕ್ಕೆಲ್ಲ. ಅದೇ ರೀತಿಲಿ ನೀನು ಬನೇನ್ ಯಾಕೆ ಹಾಕೋತಿ? ಶರೀರ ಮುಚ್ಕೊಳ್ಲಿಕ್ಕೆಲ್ಲ. ನೀ ಬನೇನ ಅಂಡರ್ವೇರ್ ಹಾಕ್ಲಾರ್ದ ಪಂಚ ಕಟ್ಕೊಂಡ್ ಬಾ ಮಗನೇ, ನೋಡೋನು ಗೊತ್ತಾಗ್ಬಿಡ್ತದ ಇಡೀ ಜಗತ್ತಿಗೆ ನಿಂದ ಏನದ ಏನಿಲ್ಲ ಅನ್ನೋದು. ಅದು ಬಿಟ್ಟು ಕೇಸಿ ಹೆಣ್ಮಕ್ಕಳದ ಅದು ಹಿಜಾಬ್ ಅಂತಂದ್ರ ಅವರು ಗೌರವ ಘನತೆ, ಅವರು ಮಾನ, ಅವ್ರ ಅಂಗಾಂಗನ್ನು ಮುಚ್ಚಿ ಇಟ್ಟುಕೊಂಡು ಅವ್ರಿಗೆ ಅವ್ರದೇ ಆದ ಒಂದು ಗೌರವ ಘನತೆಯನ್ನು ಕಾಪಾಡುವ ಸಲುವಾಗಿ ಒಂದು ಹಿಜಾಬ್ ಇದೆ. ತಿಲಕ ಈಗ ನಮ್ಮ ಹಿಂದೂ ಸಹೋದರಿಯರು ಸಿಂಧೂರ್ ಹಚ್ತಾರ. ಎದಕ್ ಹಚ್ತಾರ ಅಂತ ಕೇಳ್ತಾರೆ ನಿನ್ ಮಗನೇ? ನೀ ಕೇಳ್ಬೇಕಾಗಿತ್ತು. ಟರ್ಬೈನ್ ಸಿಖ್ ಧರ್ಮದವರು ಟರ್ಬೈನ್ ಕಟ್ಕೋತಾರ. ಅವ್ರಿಗೆ ಹೇಳ್ಬೇಕು ಬರೇ ಹಿಂದೂ ಮುಸ್ಲಿಂ ಹಿಂಗ ಮಾಡಾಕತ್ತಿ ಅಂತೇಳಿ ನಿನಗ ಪಾರ್ಟಿದಿಂದ ಉಚ್ಚಾಟನೆ ಮಾಡ್ಯಾರ. ಈಗ BJP ವಿಪಕ್ಷ ವಿಫಲ ಆಗಿದೆ, ನನಗೆ BJPಯಲ್ಲಿ ತಗೋರಿ ಅನ್ನುವಂಥದ್ದು ಇದು ಹಲ್ಕಾ ಕೆಲಸ ಮಾಡುವುದು. ಈ ಚಟ ಬಿಡಬೇಕು. ಇನ್ನ ಒಂದು ಸಾಲಿ ಸ್ಯಾಂಕ್ಷನ್ ಮಾಡ್ಕೊಂಡ್ ಬಾ, ಕೇಸರಿ ಸ್ಕೂಲ್ ಅಂತ ಹೇಳಿನೆ. ಅದು ಗಂಡಸರ ಕೆಲಸ. ಬರೇ ಕೇವಲ ಹಿಂದೂ ವಿದ್ಯಾರ್ಥಿಗಳೇ ಕಲೀಲಿ ಅಲ್ಲಿ, ನಮ್ದೇನು ತಕರಾರಿಲ್ಲ. ಹಿಂದೂ ಸಮಾಜಕ್ಕೆ ಸೇರಿದ ವಿದ್ಯಾರ್ಥಿಗಳನ್ನೇ ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ, ಬೆಲೆ ಏರಿಕೆ ಮೇಲೆ ದಮ್ಮಿಲ್ಲ ಮಾತಾಡಕ. ಬಿಜಾಪುರ ನಗರದ ಅಭಿವೃದ್ಧಿ ಬಗ್ಗೆ ದಮ್ಮಿಲ್ಲ ಮಾತಾಡಕ. ನಿನಗ CBSE ಹಗರಣ ಬಗ್ಗೆ ಮಾತಾಡ್ಲಿಕ್ಕೆ ದಮ್ಮಿಲ್ಲ. ದಮ್ ಇತ್ತಂದ್ರ ನೀನು ನೀಟ್ ಪೇಪರ್ ಲೀಕ್ ಆಗಿದೆ ಅದೇ ವಿದ್ಯಾರ್ಥಿ ಇಲ್ಲ. ಅದೇ ವಿದ್ಯಾರ್ಥಿಗಳು ಬಡ ಮಕ್ಕಳು, ಹಿಂದೂ ಮಕ್ಕಳ ವಿದ್ಯಾರ್ಥಿ ಆಗಲಿ, ಮುಸ್ಲಿಂ ವಿದ್ಯಾರ್ಥಿಗಳಾಗಲಿ, ಸೈಕ್ ವಿದ್ಯಾರ್ಥಿಗಳಾಗಲಿ, ಕ್ರೈಸ್ತ ಆಗಲಿ, ದಲಿತರಾಗಲಿ, ವಿದ್ಯಾರ್ಥಿನಿ ಅವ್ರಿಗೆ ಜಾತಿ ಧರ್ಮ ಇರಲ್ಲ. 2.5 ಲಕ್ಷ ವಿದ್ಯಾರ್ಥಿಗಳು 22 ಲಕ್ಷ ವಿದ್ಯಾರ್ಥಿಗಳದ ಜೀವನ ಹಾಳಾಯ್ತು ಇವತ್ತು. ಅಟ್ಟ ದಮ್ಮಿತ್ತು ನಿನಗ ವಿದ್ಯಾ ಬಗ್ಗೆ, ನಿನಗ ಕೇಸರೀಕರಣ ಬಗ್ಗೆ ಅಟ್ಟ ತಾಕತ್ತಿತ್ತಂದ್ರ ಕೇಳ ಮಗನೇ ಮೋದಿಗೆ. ನಿನ್ನ ಪ್ಯಾಂಟ್ ಬೀಸ್ತಾರ ಅವರು. ನಿನ್ನ ಪ್ಯಾಂಟ್ ಬಿಚ್ಚಿ ಏನು ಚಿಂಚೋಳಿ ಒಳಗೆ ಕಟ್ಟಿಲ್ಲ 2 ನಂಬರ್ ಆಸ್ತಿ JCB ಹಾಸ್ತಾರೆ. ಯೋಗಿ ಆದಿತ್ಯನಾಥ್ ಬರ್ತಾರಲ್ಲೇ JCB ತಗೊಂಡ ಬಾ ಮಗನೇ ಅಂತೇಳಿ. CBIನವ್ರು ಬರ್ತಾರ, ED ಅವರು ಬರ್ತಾರ. ಇಲ್ಲಿ ಬಿಜಾಪುರ್ನಾಗ ಏನಾಗ್ಬಿಟ್ಟೈತಿ, ಬಕೀಟ್ ಹಿಡಿಯೋ ರಾಜಕಾರಣ ಮಾಡಿ ನಡೆದದ. ನಿನಗ ಯಾರದ ಆಶ್ರಯ ಇದೆ, ನಿಂದ ಪ್ರಬಲ ಕೈ ನಿನ್ನ ಹಿಂದೆ ಯಾರದಾರ, ಇಡೀ ಜಗತ್ ಜಾಹೀರಾತ್ ಆಗ್ಯದ. ಅದು ನಿನ್ನಿಂದೇ ಆಗದ. ಮತ್ತ ಸಮಯ ಕಾಯ್ತಾ ಇದ್ದಾರೆ ಎಲ್ಲಾರು. ಸಮಯ ಸೂಕ್ತ ಸಮಯ ಬರ್ಲಿ. ನಿನಗೂ ನಿನ್ನ ಮೇಲೆ ಶ್ರೀರಕ್ಷೆ ಇದ್ದವ್ರಿಗೂ ಎಲ್ಲರಿಗೆ ತಕ್ಕ ಪಾಠ ಕಲಿಸ್ತಾರ ಒಂದ್ ದಿವ್ಸ. ಈ ಶ್ರೀರಾಮ ಒಂದು ಹೆಸರಲ್ಲ, ಮರ್ಯಾದೆ ಪುರುಷೋತ್ತಮ ರಾಮ ಹೆಸರಲ್ಲ. ಅಟೆಂಡೆನ್ಸಿಗೆ ಅಂದ್ರೆ ಅವನು ಮೆಂಟಾಲಿಟಿ ಎಷ್ಟಿದೆ ನೀವು ಅರ್ಥಿಸ್ಕೊಳ್ಬೇಕು. ಈ ಬಿಜಾಪುರ ಜಿಲ್ಲೆಯ ಜನತೆ ಮತ್ತು ರಾಜ್ಯದ ಜನತೆ. ಅರೇ ಶ್ರೀರಾಮ ಪ್ರತಿಯೊಬ್ಬ ಭಾರತೀಯರ ಹೃದಯ ಒಳಗಿದೆ. ಎಸ್ ನಾಟ್ ನ್ಯಾಗರ ಶ್ರೀರಾಮ ಅಂದ್ರೆ ನೀನು ಶ್ರೀರಾಮನ ಹೆಸರನ್ನು ಇಷ್ಟು ಕೀಳುಮಟ್ಟವಾಗಿ ನೀನು ಅರ್ಥಿಸ್ಕೊಂಡಿದ್ದೀಯ ಅಂತಂದಂಗ ಆಯ್ತಲ್ಲ. ಶ್ರೀರಾಮಚಂದ್ರ ಅಂತಂದ್ರ ಒಂದು ಶಕ್ತಿ, ಭವ್ಯವಾದ ಶಕ್ತಿ. ಒಂದು
ಯೋಚನೆ ರೀ ಅದು. ಶ್ರೀರಾಮ ಅಂತಂದ್ರೆ ಒಂದು ಯೋಚನೆ, ಒಂದು ಈ ದೇಶದ ನೆಲ ಜಲ, ಈ ದೇಶದ ಸಮೃದ್ಧಿ, ಈ ದೇಶದ ಅಖಂಡ ಭಾರತದ ಕನಸ ಶ್ರೀರಾಮಚಂದ್ರ. ಮತ್ ಅಂತವ್ರಿಗೆ ನೀವು ಒಂದು ಕ್ಲಾಸ್ ರೂಮ್ನ್ಯಾಗ ಶ್ರೀರಾಮ್ ಅಂತ ಹೇಳ ಅಟೆಂಡೆನ್ಸ್ ಅವ್ರು ಯಾವ ವಿದ್ಯಾರ್ಥಿ ಅಡ್ಮಿಷನ್ ಪಡ್ಕೊಂಡಿರ್ತಾನ ಅವನ ಹೆಸರು ಮಾಸ್ತರ್ ಕೇಳಿರ್ತಾನ, ಅವನ್ ಅದಾನೋ ಇಲ್ಲೋ ಅಂತೇಳಿ. ಶ್ರೀರಾಮ ದೇಶದ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ, ಅಸ್ಸಾಮದಿಂದ ಗುಜರಾತ್ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಶ್ರೀರಾಮದಾರ, ಪ್ರತಿ ಒಂದು ಕಣದಲ್ಲಿ ಇದ್ದಾರೆ. ಅವ್ರ ಹೆಸರು ತಗೊಂಡು ನೀ ದುಷ್ಟ ರಾಜಕಾರಣ ಮಾಡಕ್ ಹೋಗ್ಬೇಡ. ಎಟ್ ದಮ್ ಅದ ಅನ್ನೋದು ಇಡೀ ಬಿಜಾಪುರ ಜಿಲ್ಲೆ ಜನತೆಗೆ ಗೊತ್ತದ. ನಿನ್ನಂತ ಗಾಂಡು ಸುಳಿ ಮಗನಿ ಈ ಜಿಲ್ಲೆ ಒಳಗೆ ಯಾರು ಇಲ್ಲ, ತಿಳ್ಕೊಂಡ್ ಬಿಡು ನೀ. ಅವ್ನ 4 ಪುಡಾರಿ ನನ್ನ ಮಕ್ಕಳು ಕಾಲೇಜ್ ಮುಂದೆ ನಿಂತ್ರ ಆ ವಿದ್ಯಾ ಕಲಿಯೋ ವಿದ್ಯಾರ್ಥಿಗಳಿಗೆ ಗೊತ್ತದ. ಆ ಕುಕುಮ ಹಚ್ಕೊಂಡು ಸಾಲಿಗೆ ಬರುವ ನನ್ನ ತಂಗಿಗೆ ಗೊತ್ತದ ಇವೆಂತ ಹಲಕ ನನ್ನ ಮಕ್ಕಳು ಅದಾರ ಅನ್ನೋದು ಬಂದವರು. ಅಟ್ಟೆ ಈ ನನ್ನ ಮಗನಿಗೆ ಇದು ಇತ್ತಂದ್ರೆ ಅವನದು ಸಂಗನ ಬಸವ ಕಾಲೇಜಿಗೆ ಎಲ್ಲಾ ಹಿಂದೂ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಫ್ರೀ ಮಾಡ್ಬಿಡು ಅಂತ ಹೇಳ್ರಿ. ದಮ್ ಇತ್ತಂದ್ರೆ ಎಜುಕೇಶನ್ ಫ್ರೀ ಡಿಕ್ಲೇರ್ ಮಾಡ್ಬಿಡು ಅಂತ ಹೇಳ್ರಿ. ಹೌದಂತೀವಿ, ಬಸನಗೌಡ್ರಿಗೆ ಸಲ್ಯೂಟ್ ಹೊಡಿತೀವಿ ನಾವು. ಸುದ್ದಿ ಇಷ್ಟ ಆದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಒತ್ತ್ರಿ. ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ, ಅದೇ ಗುಡಿ ಒಳಗಿನ ಗಂಟಿ ಅಂತದೊಂದು ಬಟನ್ ಐತ್ ನೋಡ್ರಿ, ಅದನ್ನು ಪ್ರೆಸ್ ಮಾಡ್ರಿ. ಎಲ್ಲಾರ್ಕಿನ್ನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ. ಚಲೋ ಅಲ್ಲೇನ್ರಿ? ನಿಮ್ಮ ಬಳಗದಾಗ ಎಲ್ಲಾರ್ಗೂ ಕಳಿಸ್ತೀರ, ಹೌದಲ್ರಿ? ಧನ್ಯವಾದಗಳು.